ಆ ಹಾಡು ಕೇಳ್ತಾ ಇದ್ದಂಗೆ ನನಗೆ ಯಾಕೋ ಸ್ವಲ್ಪ ನನ್ನ ಬೆನ್ನುಡಿ ಚುರುಕಾಗ್ಬಿಡ್ತು. ಏನು ಹಾಡೋದು? ನೋಡುತ್ತಾ ನೋಡುತ್ತಾ ನಾನಂತೂ, ಏನು ಗೊತ್ತಾ ನಿಮಗೆ ಮೇಡಮ್? ಹೇಳ್ತೀರಾ ಸ್ವಲ್ಪ? ನೋಡುತ್ತಾ ನೋಡುತ್ತಾ ನಾನಂತೂ ಬಿದ್ದೋದೆ ನೋಡೆ ಚೆನ್ನಮ್ಮ ಚೆನ್ನಮ್ಮ ಅಂತ. ನನಗೆ ಅದು ನೋಡ್ತಾ ಇರ್ಬೇಕಾದ್ರೆ ನನಗನ್ನಿಸ್ತಾರೆ, ಕರೆಕ್ಟಾಗಿದೆಯಲ್ಲ ಈ ಕಾದಂಬರಿ. ಓದುತ್ತಾ ಓದುತ್ತಾ ನಾನಂತೂ ಹಂಗಾದ ಬಿದ್ದೋದೆ ನೋಡೆ ಓ ಶರ್ಮಾ ಅಂತ. ಅದೇನೋ ಆಮೇಲೆ ಬರುತ್ತೆ ಚೆನ್ನಮ್ಮ ಚೆನ್ನಮ್ಮ ಓ ಗುಮ್ಮ ಅಂತ, ಅದಕ್ಕೂ ಒಂದು ಕಟ್ಟಿಬಿಟ್ಟಿದೆ. ಆದರೆ ಅದನ್ನು ಬೆನ್ನುಡಿಯಾಗಿ ಕಳಿಸಿದ್ರೆ ಗಜಾನನ ಶರ್ಮಾ ಇರಲಿ, ಪ್ರಕಾಶ್ ಕಂಬತ್ತಳ್ಳಿ ಕೂಡ ಅದನ್ನು ಪಬ್ಲಿಷ್ ಮಾಡಲ್ಲ. ಅಷ್ಟೇ ಅಲ್ಲ, ನಾನು ಮತ್ತೆ ಏನು ಬರೆದ್ರು ಪ್ರಕಾಶ್ ಕಂಬತ್ತಳ್ಳಿ ಸ್ವೀಕಾರ ಮಾಡಲ್ಲ ಅಂತ ಅದನ್ನ ಪಕ್ಕಕ್ಕಿಟ್ಟು ಈ ಮುನ್ನುಡಿ ಬರೆದೆ. ಯಾರಿಗಾದರೂ ಒಂದು ಶಿಕ್ಷೆ ಕೊಡಬೇಕು ಅಂತಿದ್ರೆ ಈ ಥರ ಅದ್ಭುತವಾಗಿ ಮಾತಾಡೋ ಇಬ್ಬರು ವ್ಯಕ್ತಿಗಳು ಆದಮೇಲೆ ಮಾತಾಡೋಕ್ಕೆ ಅವಕಾಶ ಮಾಡ್ತಾರಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನೀವೆಲ್ಲ ತಿಂಡಿ ತಿಂದಿದ್ದೀರಲ್ಲ, ಅದ್ಭುತವಾಗಿತ್ತಲ್ಲ? ಒಂದು ದೊಡ್ಡ ಚಪ್ಪಾಳೆ ತಟ್ಟೋಣ ಊಟ ತಿಂಡಿಗೆ. ನನಗೆ ಆ ತಿಂಡಿ ತಿಂತಾ ಇರಬೇಕಾದ್ರೆ ಮೈಸೂರು, ನಮ್ಮ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸಲ್ಲಿ ಮದುವೆಗಳಾಗ್ತವೆ. ಇವ್ರ ಮನೆಯವರೇ ಅದಕ್ಕೆಲ್ಲ ಬಾಡಿಗೆ ಕೊಡ್ತಾರೆ ಅಂತ ಕಾಣುತ್ತೆ. ಅಲ್ಲಿ ಸಾಮಾನ್ಯವಾಗಿ ಮದುವೆ ನಡೆಯೋದು ಕೂಡ ಭಾಳ ಸ್ಥಿತಿವಂತರ ಮದುವೆಗಳು. ಒಂದು 2-3 ಮದುವೆಗೆ ನನಗೆ ಹೋಗೋ ಅದೃಷ್ಟ ಸಿಕ್ಕಿತ್ತು. ಅಲ್ಲಿ ಹೋದಾಗ ಇದೇ ಥರ ತಿಂಡಿ ಸಿಗ್ತಾಯಿತ್ತು. ನನಗೆ ಈ ತಿಂಡಿ ತಿಂದಾಗ ಅದೇ ಜ್ಞಾಪಕ ಬಂತು, ಈ ಮದುವೆ ತಿಂಡಿ ಹಿಂಗಿದ್ದಂಗಿದೆಯಲ್ಲ ಅಂತ. ಇಲ್ಲಿ ಬಂದು ನೋಡಿದ ಮೇಲೆ ಸಭೆ ತುಂಬಿರೋದು ನೋಡಿದ್ರೆ ಇದು ಕೂಡ ಒಂದು ಮದುವೆ ಅಂತ ಅನ್ನಿಸ್ತು. ನಮ್ಮ ಪ್ರಕಾಶ್ ಕಂಬತ್ತಳ್ಳಿಯವರು ತಿಂಗಳಿಗೆ 2-3 ಮದುವೆ ಥರ ಮಾಡ್ತಾನೇ ಇರ್ತಾರೆ. ಆ ದೃಷ್ಟಿಯಲ್ಲಿ ಇವತ್ತು ಕೂಡ ನಡೀತಾ ಇರೋದು ಮತ್ತೊಂದು ಮದುವೆ. ಅದರ ಗಂಡು ಗಜಾನನ ಶರ್ಮಾ. ಆ ಮದುವೆಗೆ ಆಶೀರ್ವಾದ ಕೊಡ್ತಾರೋ ಅರಸರು, ಅದರ ಪೂಜಾರಿ ಜೋಗಿಯವರು. ನನ್ನನ್ನು ಒಬ್ಬ ಅಸಿಸ್ಟೆಂಟ್ ಪೂಜಾರಿ ಥರ ನೇಮಕ ಮಾಡ್ಕೊಂಡಿದ್ದಾರೆ. ನಾನು ಅಸಿಸ್ಟೆಂಟ್ ಪೂಜಾರಿ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅಂದರೆ ಅಲ್ಲಿ ಬರೆದಿರೋದು ನೋಡಿ, ಜೋಗಿ ಸಾಹಿತ್ಯ ಗಣೇಶ ಲೇಖಕ ಅಂತಿದೆ. ಹಂಗಂದ್ರೆ ಏನು ನನಗೆ ಗೊತ್ತಿಲ್ಲ, ಬಹುಶಃ ನಾನು ಅಸಿಸ್ಟೆಂಟ್ ಅಂತ ಅಷ್ಟೇ ನಾನು ಅಂದ್ಕೊಳ್ಳೋದು. ಆದರೆ ಈ ಮದುವೆ ಎಂಗೇಜ್ಮೆಂಟ್ ಆಗಿದ್ದು. ಮತ್ತೊಂದು, ಹೆಣ್ಣು ಯಾರು ಅಂತ ಕೇಳ್ಬೋದು ನೀವಿಲ್ಲಿ. ಅವರೇನೋ ಗಂಡು, ಹೆಣ್ಣು ಯಾರು ಅಂತ. ಸಾಮಾನ್ಯವಾಗಿ ಒಂದು ಮದುವೆಯಲ್ಲಿ ಹೆಣ್ಣು ಕಡೆಯವರು ಎಲ್ಲರೂ ನೋಡ್ಕೊತಾರಲ್ಲ, ನೀವು ಬನ್ನಿ, ನೀವು ಕುತ್ಕೊಳ್ಳಿ, ಊಟ ಮಾಡಿ, ತಿಂಡಿ ತಿನ್ನಿ. ಅದು ಯಾರು ಪ್ರಕಾಶ್ ಮಾಡ್ತಾ ಇರೋದು ಅಂದರೆ ಅವ್ರ ಕಡೆಯವರೇ ಹೆಣ್ಣಿರಬೇಕು. ಅವರು ತಯಾರು ಮಾಡಿರೋ ಕಾದಂಬರಿ ಗಜಾನನ ಶರ್ಮಾ ಆಗದಿದ್ರು ಈ ಹೆಣ್ಣಿಗೆ ರೂಪ ಕೊಟ್ಟಿರೋದು ಪ್ರಕಾಶ್ ಕಂಬತ್ತಳ್ಳಿಯವರು. ಇದು ಹೆಣ್ಣು, ಅವರ ಹೆಸರು ಇದು ಜೊತೆ ಜೋಡ್ತಾ ಇದೆ ಇವತ್ತು. ಹಾಗಾಗಿ ಒಂದು ಹೊಸ ಮದುವೆ ಮೇಡಮ್ ಇದು. ಆದರೆ ಒಂದು ವಿಷಯ, ಇದನ್ನು ಯಾರು ಪತ್ರಕರ್ತರು ಬೇರೆ ಎಲ್ಲೂ ತೊಗೊಂಡೋಗ್ಬಾರ್ದು. ಯಾಕೆಂದರೆ ಇದು 4ನೇ ಮದುವೆ ಗಜಾನನ ಶರ್ಮಾ ಅವ್ರದ್ದು ಈ ಸ್ಟೇಜ್ ಮೇಲೆ ಆಗ್ತಾ ಇರೋದು. ಬಹುಪತ್ನಿತ್ವ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಆಮೇಲೆ ಮೇಡಮ್ ನೀವೇನು ಹೆದರ್ಕೋಬೇಡಿ, ನೀವು ಯಾವಾಗಲೂ ಪಟ್ಟದ ರಾಣಿ. ಗಜಾನನ ಶರ್ಮಾ ಅವರಿಗೆ ಇಂಥ ಸೌತಿರು ಬೇಕಾಷ್ಟು ಜನ ನಿಮಗೆ ಬರಲಿ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಆಶಿಸೋಣ. ಆದರೆ ಇದರ ಎಂಗೇಜ್ಮೆಂಟ್ ಯಾವಾಗ ಆಯಿತು ಅಂತ ನನಗೆ ಒಂದು ಪ್ರಶ್ನೆ ಬಂತು. ಖಂಡಿತ 2 ವರ್ಷಗಳ ಹಿಂದೆ ಆಗಿದೆ. ಯಾಕೆ ಅಂತ ಹೇಳ್ತೀನಿ. 2 ವರ್ಷದ ಹಿಂದೆ ನಾನು ಫ್ರಾಂಕ್ಫರ್ಟ್ ಏರ್ಪೋರ್ಟಲ್ಲಿ ಯಾವುದೋ ಜರ್ಮನಿಗೆ ಏನೋ ಕೋರ್ಸ್ ಕೊಡೋಕ್ಕೆ ಹೋಗಿ ವಾಪಸ್ ಬರ್ತಾಯಿದ್ದೆ. ಅಷ್ಟು ದೂರದಲ್ಲಿ ಯಾವುದೋ ಒಂದು ಪರಿಚಿತ ಮುಖ ನೋಡ್ತೀನಿ, ಗಜಾನನ ಶರ್ಮಾ ಪಕ್ಕದಲ್ಲಿ ಅವ್ರ ಮನೆಯವರು. ತಕ್ಷಣ ಖುಷಿಯಾಗಿ ಒಬ್ಬರು ಭಾರತದವ್ರು ಸಿಕ್ಕಿದ್ರಲ್ಲ ಅಂತ ಹೋಗಿ ಕೂತ್ಕೊಂಡು ಮಾತಾಡಿದೆ. ಮಾತು ಆ ಕಡೆ ಈ ಕಡೆ ಎಲ್ಲ ತಿರುಗುತ್ತೆ. ಕೊನೆಗೆ ನೀವೇನು ಮಾಡ್ತಿದ್ದೀರಾ ಸರ್ ಅಂತ ನಾನು ಕೇಳಿದ್ರು. ನಾನು ಕೊಚ್ಕೊಂಡೆ, ಏನೇನೋ ಬರೀತಾ ಇದ್ದೀನಿ ಅಂತ. ಗಜಾನನ ಶರ್ಮಾ ಅವ್ರನ್ನ ಕೇಳಿದೆ, ಏನು ಮಾಡ್ತಿದ್ದಾರೆ ಸರ್ ಅಂತ. ಅವರು ಈ ಹೆಣ್ಣು ನೋಡೋಕ್ಕೆ ಗಂಡು ಹೋದಾಗ ಹೆಣ್ಣು ಏನೋ ಒಂಥರ ನುಸುಳ್ಕೊಂಡು ಹೇಳ್ತಾರಲ್ಲ, ನಾನು ಅಂತ. ಹಂಗೆ ಸರ್ ನಾನು ಅದೇನೋ ಒಂದು ಸಣ್ಣ ವಿಷಯ ಬರಿತಾ ಇದ್ದೀನಿ ಅಂದರು. ಏನು ಸರ್ ಸಣ್ಣ ವಿಷಯ ಅಂದೆ. ಈಕೆ ಸರಳಾದೇವಿ ಅಂತ, ಈ ಕಥೆ ಎಲ್ಲ ಕೇಳಿದ್ರಲ್ಲ ಇಷ್ಟೊತ್ತು ನೀವು. ಸರಳಾದೇವಿ ಅಂತ ಅವರು ನಮ್ಮ ಜನಗಣಮನಕ್ಕೆ ನಮ್ಮ ಮೈಸೂರಿಂದ ರಾಗ ತೊಗೊಂಡದ ಸರ್, ಅದ್ರ ಬಗ್ಗೆ ಬರಿತಾ ಇದ್ದೀನಿ ಅಂದರು. ನನಗೆ ಎಕ್ಸೈಟ್ ಆಗೋಯಿತು. ಭಾರತ ದೇಶದ ರಾಷ್ಟ್ರಗೀತೆಯ ಮೂಲ ನಮ್ಮ ಮೈಸೂರಿನ ಅರಮನೆಯಲ್ಲಿ ಇದೆ ಅನ್ನೋ ವಿಷಯನ ಎದೆಯಲ್ಲಿ ಇಟ್ಕೊಂಡು ಇವರು ಸುಮ್ಮನೆ ಕೂತಿದ್ದಾರಲ್ಲ ಅಂತ. ನಾನಾಗಿದ್ದರೆ ಏನು ಮಾಡ್ತಾ ಇದ್ದೆ ಅನ್ನೋ ಪ್ರಶ್ನೆ ಬಂತು. ತಕ್ಷಣ ಒಂದು ಸಣ್ಣ ಕತೆ ಬರೆದು ಅದಕ್ಕೊಂದು ರೋಚಕತೆ ಕೊಟ್ಟು, ಏನು ರಾಷ್ಟ್ರಗೀತೆಯ ರಹಸ್ಯ ಮೈಸೂರಿನ ಅರಮನೆಯಲ್ಲಿ ಅಂತ ಟೈಟ್ಲ್ ಕೊಟ್ಟು ಒಂದು ಕತೆ ಬರೆದು ಬಿಡ್ತಾ ಇದ್ದೆ ಅಂತ. ಆದರೆ ನನಗೂ ಗಜಾನನ ಶರ್ಮಾ ಅವ್ರಿಗೂ ಇರೋ ವ್ಯತ್ಯಾಸ ಇಲ್ಲೇನೆ. ನನಗೆ ಯಾವುದೂ ಇಟ್ಕೊಳ್ಳೋಕ್ಕಾಗಲ್ಲ, ತಕ್ಷಣ ಹೇಳ್ಬಿಡ್ಬೇಕು ನಾನು ಓದುಗರಿಗೆ. ಗಜಾನನ ಶರ್ಮಾ ಜೋಗಿ ಹೇಳಿದಾಗೆ ಎಲ್ಲೂ ಅರಗಿಸ್ಕೊಂಡು ಜೀರ್ಣ ಮಾಡಿಕೊಂಡು ಅದಕ್ಕೊಂದು ಅದ್ಭುತವಾದ ರೂಪ ಕೊಟ್ಟು 400 ಪೇಜಿಗಳಾಗೋವರೆಗೂ ಕಾಯಿಯ ತಾಳ್ಮೆ ಅವರಿಗಿದೆ, ನನಗಿಲ್ಲ. ಆ ತಾಳ್ಮೆ ಒಂದು ದೊಡ್ಡ ಚಪ್ಪಾಳೆ ತಟ್ಟಬೇಕು ನೀವು. ಅಷ್ಟೇ ಅಲ್ಲ, ಬಹುಶಃ ಅವರು 400 ಪೇಜಿಗಳ ಪುಸ್ತಕ ಬರೀಬೇಕಾದ್ರೆ ಕಾರಣ
ಅವರಿಗೆ ಭರವಸೆ ಇದೆ ನನ್ನ ಓದುಗರು ನಾನು ಬದಿದ್ದನ್ನು ಓದ್ತಾರೆ ಅಂತ. ದುರದೃಷ್ಟ ನನಗೆ ಆ ಕಾನ್ಫಿಡೆನ್ಸ್ ಇಲ್ಲ ಸರ್. ಯಾಕೆಂದರೆ ಮೊದಲನೇ ಪೇಜ್ ಓದಿದ ತಕ್ಷಣ ಅಥವಾ ಮೊದಲನೇ ಪ್ಯಾರ ಓದಿದ ತಕ್ಷಣ ನನ್ನ ಓದುಗ ನನ್ನ ಬರಹನ ಓದಿದ್ರೆ ಇಲ್ಲಿ ಕಳ್ಕೊಂಬಿಡ್ತೀನೋ ಓದುಗ ನನ್ನ ಅನ್ನೋ ಭಯ ನನಗೆ. ಅದಕ್ಕೆ ಏನಾದರೂ ಒಂದು ಏನೋ ಕುತೂಹಲ ರೋಚಕತೆ ಈ ಥರ ಕತೆ ಸಿಕ್ಕಿದ್ರೆ, ಅದೇ ಸರಳಾದೇವಿದು ಅದಕ್ಕೊಂದು ಮುಸುಕು ಹಾಕಿ ಆ ಓದುಗ ತೆಗೆದು ನೋಡಬೇಕು ಆ ಮುಸುಕನ್ನ. ಆ ರೀತಿ ಏನೋ ರೋಚಕತೆ ಇಡಬೇಕು ಅಂತ ಯಾಕಂದರೆ ನನಗೆ ಕಾನ್ಫಿಡೆನ್ಸ್ ಇಲ್ಲ ನಾನು ಓದುಗನ ಜೊತೆ ಇರ್ತಾರೆ ಅಂತ. ಆ ಕಾನ್ಫಿಡೆನ್ಸ್ ಅವರಿಗಿದೆ. ಓದುಗನ ಹಸಿವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವರು. ಆ ಹಸಿವು ಬೇಕಾದಷ್ಟಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರೋದ್ರಿಂದ ನಾನು ಸತ್ಯವನ್ನು ಕೊಟ್ಟರೆ, ಸಾವಧಾನವಾಗಿ ಕೊಟ್ಟರೆ, ಸಾವಕಾಶವಾಗಿ ಕೊಟ್ಟರೆ ನಿಧಾನವಾಗಿ ಓದ್ತಾರೆ ಓದುಗರು ಅನ್ನೋ ಕಾನ್ಫಿಡೆನ್ಸ್ ಅವ್ರಿಗೆ ಇರೋಕ್ಕೋಸ್ಕರ ಅವರು ಆ 3 ವರ್ಷ ಅಥವಾ 2 ವರ್ಷ ಕಾದು ಈ ಪುಸ್ತಕ ಬರೆದಿದ್ದಾರೆ. ಆ ಸಾವಧಾನಕ್ಕೆ ಒಂದು ದೊಡ್ಡ ಸಲಾಮ್ ಸರ್ ನಿಮಗೆ. ಅದು 400 ಪೇಜ್. ಸರಿ, ಆ ಕಾರಣದಿಂದ ನನಗೆ ಬೆನ್ನುಡಿ ಬರಿ ಅಂತ ಕೊಟ್ಟರು. ಪುಸ್ತಕ ಬಂತು, ಓದಿದೆ, ಬೆನ್ನುಡಿ ಬರೀಬೇಕಂತ ಬಂತು. ಅಷ್ಟೊತ್ತಿಗೆ ನನ್ನ ಮಗಳು ಇಟಲಿಯಿಂದ ಬಂದಿದ್ಲು. ಈ ಹೊರಗಡೆ ಇರೋರು ಇಂಡಿಯಾಗೆ ಬಂದರೆ ಒಂದು ಪ್ರಾಬ್ಲಮ್ ಇರುತ್ತೆ ಅವರಿಗೆ. ಒಂದೇ ವಾರದಲ್ಲಿ ಇಡೀ ಇಂಡಿಯಾನ ನುಂಗ್ಕೊಂಬಿಡ್ಬೇಕು ಅವರು. ಹಂಗೆ ಅವಳು ಕೂಡ ಅಪ್ಪಾಜಿ ನಾನು ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾ ಅಂತಂದ್ಲು. ನಾನು ಸಿನಿಮಾಗೆ ಹೋಗಿದ್ದೆ ಆಲ್ಮೋಸ್ಟ್ 3 ವರ್ಷದ ಮೇಲೆ. ಆಯ್ತಮ್ಮ ನೀನಿಷ್ಟ ನಡಿ ಅಂತಂದೆ, ಕರ್ಕೊಂಡೋದ್ಲು. ಸತ್ಯಕ್ಕೂ ಕೂಡ ಸಿನಿಮಾ ಥಿಯೇಟ್ರ್ ಒಳಗಡೆ ಎಂಟ್ರಾಗೋವರೆಗೂ ಅವಳು ಯಾವ ಸಿನಿಮಾ ಕರ್ಕೊಂಡು ಹೋಗ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಒಳಗಡೆ ಹೋಗಿ ಕೂತ್ಕೊಂಡೆ, ಆ ಸಿನಿಮಾ ನಡೀತಾ ಇದೆ. ಆದರೆ ನನ್ನ ತಲೆಯಲ್ಲಿ ಈ ಬೆನ್ನುಡಿ ಬರಿಬೇಕಲ್ಲ ಅಂತ ಕೊರಿತಾ ಇದೆ. ಆ ಸಿನಿಮಾ ಯಾವುದು ಅಂದರೆ ಗಣೇಶ್, ರೀಸೆಂಟಾಗಿ ಗಣೇಶನ ಸಿನಿಮಾ ಬಂತಲ್ಲ, ಏನೋ ಪ್ರೇಮ್ ಇವ್ರಿಗೆ ಗೊತ್ತಿರುತ್ತೆ ಆ ಸಿನಿಮಾ. ಅಲ್ಲಿ ನೋಡ್ತಾ ಒಂದು ಹಾಡು ಬಂತು. ಆ ಹಾಡು ಕೇಳ್ತಾ ಇದ್ದಂಗೆ ನನಗೆ ಯಾಕೋ ಸ್ವಲ್ಪ ನನ್ನ ಬೆನ್ನುಡಿ ಚುರುಕಾಗ್ಬಿಡ್ತು. ಏನು ಹಾಡೋದು? ನೋಡುತ್ತಾ ನಾನಂತೂ, ಏನು ಗೊತ್ತಾ ನಿಮಗೆ ಮೇಡಮ್? ಹೇಳ್ತೀರಾ ಸ್ವಲ್ಪ? ನೋಡುತ್ತಾ ನಾನಂತೂ ಬಿದ್ದೋದೆ ನೋಡೆ ಚೆನ್ನಮ್ಮ ಅಂತ. ನನಗೆ ನೋಡ್ತಾ ಇರ್ಬೇಕಾದ್ರೆ ನನಗನ್ನಿಸ್ತಾರೆ, ಕರೆಕ್ಟಾಗಿದೆಯಲ್ಲ ಈ ಕಾದಂಬರಿ. ಓದುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಓ ಶರ್ಮಾ ಅಂತ. ಅದೇನೋ ಆಮೇಲೆ ಬರುತ್ತೆ ಚೆನ್ನಮ್ಮ ಓ ಗುಮ್ಮ ಅಂತ, ಅದಕ್ಕೂ ಒಂದು ಕಟ್ಟಿಬಿಟ್ಟಿದೆ. ಆದರೆ ಅದನ್ನು ಬೆನ್ನುಡಿಯಾಗಿ ಕಳಿಸಿದ್ರೆ ಗಜಾನ ಶರ್ಮಾ ಇರಲಿ, ಪ್ರಕಾಶ್ ಕಂಬತ್ತಳ್ಳಿ ಕೂಡ ಅದನ್ನು ಪಬ್ಲಿಷ್ ಮಾಡಲ್ಲ. ಅಷ್ಟೇ ಅಲ್ಲ, ನಮ್ಮ ಮತ್ತೆ ಏನು ಬರೆದ್ರು ಪ್ರಕಾಶ್ ಕಂಬತ್ತಳ್ಳಿ ಸ್ವೀಕಾರ ಮಾಡಲ್ಲ ಅಂತ ಅದನ್ನ ಪಕ್ಕಕ್ಕಿಟ್ಟು ಈ ಮುನ್ನುಡಿ ಬರೆದೆ. ನಮ್ಮ ಗುರುಗಳು ಹೇಳಿದರು ನಿಮ್ಮ ಮುನ್ನುಡಿ ಚೆನ್ನಾಗಿದೆ ಅಂತ. ನಾನು ಪುಸ್ತಕದ ಕೇಂದ್ರ ವ್ಯಕ್ತಿಯ ಬಗ್ಗೆ ಏನು ಹೇಳೋಕ್ಕೋಗಲ್ಲ, ಯಾಕಂದರೆ ಇವಾಗಲೇ ಭಾಳ ಜನ ಮಾತಾಡ್ಬಿಟ್ಟಿದ್ದಾರೆ. ಆ ಮುನ್ನುಡಿಯ ಒಂದು ಭಾಗವನ್ನು ಓದ್ತೀನಿ. ಆ ಒಂದು ಭಾಗ ಬಹುಶಃ ನಿಮಗೆ ಪುಸ್ತಕದ ಕೇಂದ್ರ ವಸ್ತು ಏನು ಅಂತ ತಿಳಿಸುತ್ತೆ. ಓದ್ಬಿಡ್ತೀನಿ, ದಯವಿಟ್ಟು ತಾಳ್ಮೆಯಿಂದ ಕೇಳಿ. ಬಂಗಾಳದ ಚತುರೆಯೊಬ್ಬಳು ಮೈಸೂರಿನ ಅರಮನೆಯ ಆಶ್ರಯ ಪಡೆದ ಪರಿಣಾಮದಿಂದಾಗಿಯೇ ನಮ್ಮ ರಾಷ್ಟ್ರಗೀತೆ ಆ ರಾಗರೂಪ ಪಡೆದದ್ದು. ತಿರುವಾಂಕೂರಿನ ಆಡಳಿತ ನೆಲೆ ನೀಡದ ದಲಿತ ವೈದ್ಯನಿಗೆ ಮೈಸೂರು ಆಶ್ರಯ ಕೊಟ್ಟ ಪರಿಣಾಮವೇ ಸ್ವಾಮಿ ವಿವೇಕಾನಂದರು ಸಿಡುಬು ರೋಗದಿಂದ ಬಿಡುಗಡೆ ಪಡೆದು ಚಿಕಾಗೋಗೆ ಹೋಗಲು ಸಾಧ್ಯವಾದದ್ದು. ನಮಗೆಲ್ಲ ಇದು ಗೊತ್ತೇ ಇರಲಿಲ್ಲ. ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಸರಬರಾಜು ಮಾಡಿ ಮುಂದೆ ಬೆಂಗಳೂರು ಸೇರಿದಂತೆ ನಮ್ಮ ನೆಲವನ್ನು ಬೆಳಗಿಸಿದ್ದು ಮೈಸೂರಿನ ರಾಣಿಯ ಪ್ರೋತ್ಸಾಹದಲ್ಲಿ ಸ್ಥಾಪಿತಗೊಂಡ ಕಾವೇರಿ ವಿದ್ಯುತ್ ಸ್ಥಾವರ. ಆ ರಾಣಿಯ ಮುಂದಾಲೋಚನೆಯಿಂದಾಗಿಯೇ ಸಿಡುಬು, ಪ್ಲೇಗ್ ಮುಂತಾದವಕ್ಕೆ ಅತ್ಯುನ್ನತ ಲಸಿಕೆಗಳು ಮೈಸೂರು ಪ್ರಾಂತ್ಯದಲ್ಲಿ ತಯಾರಾದದ್ದು. ಮಾರಿ ಕಣಿವೆಯಲ್ಲಿ ಕೃಷಿ ನೀರಾವರಿ ಅಣೆಕಟ್ಟು ನಿರ್ಮಾಣಗೊಂಡದ್ದು. ಬೆಂಗಳೂರಿನಲ್ಲಿ ಮಲ್ಲೇಶ್ವರಂ ಬಸವನಗುಡಿಗಳು ಪ್ರಾರಂಭವಾದದ್ದು. ಈ ಎಕ್ಸ್ಟೆನ್ಷನ್ಸ್ ನೀವ್ಯಾದರೂ ಬಸವನಗುಡಿ ಮಲ್ಲೇಶ್ವರಮಿದ್ದರೆ ಈ ರಾಣಿ ಕಾರಣ, ಅದಕ್ಕೆ ಅವರೇ ಶುರು ಮಾಡಿದ್ದು. ಟಾಟಾ ಅವರ ಆಶಯದ ವಿಜ್ಞಾನ ಸಂಸ್ಥೆ ನೆಲೆಗೊಂಡದ್ದು. ಇಂತಹ ಅದೆಷ್ಟೋ ಅಪರೂಪದ ಅಮೂಲ್ಯವಾದ ಕೈಂಕರ್ಯಗಳನ್ನು ಕೊಡುಗೆಯಾಗಿಸಿದ, ಜನಮನದಲ್ಲಿ ಹೊಸ ಚಿಂತನೆಗಳ ಬೀಜ ಬಿತ್ತಿದ, ಮೈಸೂರು ಪ್ರಾಂತ್ಯದ ಬೆಳವಣಿಗೆಯ ರೂವಾರಿಯಾಗಿದ್ದ ಅಪರೂಪದ ರಾಣಿ ಕೆಂಪನಂಜಮ್ಮಣ್ಣಿಯವರ ಹೃದಯಸ್ಪರ್ಶಿ ಜೀವನಗಾಥೆ ಈ ಕೃತಿ. ಇದು ಇನ್ ಶಾರ್ಟ್ ವಾಟ್ ದಿಸ್ ಇಸ್ ಅಬೌಟ್ ಅಂತ. ಆ ಕಾರಣದಿಂದ ನಾನು ಕೆಂಪನಂಜಮ್ಮಣ್ಣಿಯವರ ಬಗ್ಗೆ ಏನೂ ಹೇಳೋಕ್ಕೋಗಲ್ಲ, ಇವಾಗಲೇ ಎಲ್ಲ ಹೇಳಿದ್ದಾರೆ. ಆದರೆ ಜೋಗಿಯವರು ಹೇಳಿದಾಗೆ ಇದು ಕೇವಲ ಕೆಂಪನಂಜಮ್ಮಣ್ಣಿಯವರ ಆತ್ಮಕಥೆಯಲ್ಲ, ಅವರ ಚರಿತ್ರೆಯಲ್ಲ. ಆ 7 ವರ್ಷಗಳ ಕಾಲದಲ್ಲಿ ಮೈಸೂರಿನ ರಾಜಕಾರಣ, ಆಡಳಿತ, ಕುಟುಂಬ ಜೀವನ ಇಡೀ ಸಮಸ್ತವಾಗಿ ಆ ಚರಿತ್ರೆ ಹೇಗಿತ್ತು ಅನ್ನೋದನ್ನು ನಮಗೆ ಕತ್ತರಿಸಿ ಒಂದು ತುಂಡಾಗಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದರ ಪರಿಣಾಮ ಈ ಪುಸ್ತಕ. ಹಾಗಾಗಿ ನಿಮಗೆ ಮೈಸೂರಿನ ಆ ಕಾಲದ ಇಡೀ ವ್ಯವಸ್ಥೆಯನ್ನು, ಚರಿತ್ರೆನ ಓದಬೇಕು ಅಂದರೆ
ಈ ಪುಸ್ತಕದಲ್ಲಿ ಎಲ್ಲವೂ ಸಿಗುತ್ತೆ. ಸಾವಧಾನವಾಗಿ ಹೇಗೆ ಹನಿ ಹನಿಯಾಗಿ ಜೇನುತುಪ್ಪ ಬಿದ್ದರೆ ನಿಮ್ಮ ತುಟಿಗೆ ಅಥವಾ ನಾಲಿಗೆ ಹೇಗಿರುತ್ತೋ ಹಾಗೆ ಸಾವಧಾನವಾಗಿ ಇದನ್ನು ಹರಿಸ್ಕೊಂಡು ಹೋಗಿದ್ದಾರೆ. ದಯವಿಟ್ಟು ಇದೆಲ್ಲರೂ ಓದಬೇಕಾದ ಕವಿತೆ, ಕಾದಂಬರಿ. ಆ ಕಾದಂಬರಿಯಲ್ಲಿ ಕೆಂಪನಂಜಮ್ಮಣ್ಣಿಯವರ ಜೊತೆಗೆ ನಮಗೆ ಹಲವಾರು 10 ಪಾತ್ರಗಳು ಪರಿಚಯ ಆಗ್ತವೆ. ಉದಾಹರಣೆಗೆ ಒಂದು 2-3 ಪಾತ್ರ ಮಾತ್ರ ನಿಮ್ಗೆ ಹೇಳ್ತೀನಿ. ಕೇರಳದಿಂದ ಒಬ್ಬ ದಲಿತ ವೈದ್ಯನನ್ನು ಈ ನಮ್ಮ ಮೈಸೂರು ಅರಮನೆ ಬೆಳೆಸ್ಕೊಂಡಿರುತ್ತೆ. ಪಲ್ಪು ಅಂತ, ಪ್ರಭಾಕರ್ ಪಲ್ಪು ಅಂತ ಕಾಣುತ್ತೆ. ಅವರು ಬೆಂಗಳೂರಲ್ಲಿ ಡಾಕ್ಟರ್ ಆಗಿರ್ತಾರೆ. ಬಂಗಾಳದಿಂದ ಯಾರೋ ಒಬ್ಬರು ಟ್ರೈನಲ್ಲಿ ಬಂದು ಅಲ್ಲಿ ಮೂರ್ಛೆ ಹೋಗ್ಬಿಟ್ಟಿರ್ತಾರೆ ಇಲ್ಲಿ ಟ್ರೈನಲ್ಲಿ. ಯಾಕೆ? ಅವ್ರಿಗೇನೋ ಕಾಯಿಲ್ಲ, ಜ್ವರ ಜಾಸ್ತಿ ಆಗಿಬಿಟ್ಟು ಆ ಜ್ವರ ತಡ್ಕೊಳ್ಳಾಗದೆ ಮೂರ್ಛೆ ಹೋಗ್ಬಿಟ್ಟಿರ್ತಾರೆ. ಸರಿ, ಅವ್ರನ್ನ ಆಸ್ಪತ್ರೆಗೆ ಅಡ್ಮಿಟ್ತಾರೆ. ಈ ಕೇರಳದ ದಲಿತ ವೈದ್ಯ ಪಲ್ಪು ಅನ್ನೋರ ಹತ್ರ ಅವ್ರು ಬರ್ತಾರೆ. ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅವರಿಗೆ ಸಿಡುಬು ರೋಗ ಆಗಿರುತ್ತೆ. ಆ ಸಿಡುಬು ರೋಗ ಆಗಿರೋದ್ರಿಂದ ಅದು ಬೇರೆಯವ್ರಿಗೂ ಹರಡಬಾರ್ದು ಅಂತ ಆ ವೈದ್ಯ ಅವ್ರನ್ನ ಕರ್ಕೊಂಡೋಗಿ ಮನೇಲಿ ಒಂದು ADS ಇಟ್ಕೊತಾರೆ. ಅವರಿಗೆ ಜ್ಞಾನ ಬಂದಾಗ ಗೊತ್ತಾಗುತ್ತೆ ಈ ವ್ಯಕ್ತಿ ಬಹಳ ಮಹಾನ್ ವ್ಯಕ್ತಿ, ಮೇಧಾವಿ, ಅದ್ಭುತವಾದ ಆಧ್ಯಾತ್ಮ ವ್ಯಕ್ತಿ ಅಂತ. ಮಾತಾಡ್ತಾ ಗೊತ್ತಾಗುತ್ತೆ ಅವರು ಸ್ವಾಮಿ ವಿವೇಕಾನಂದ ಅಂತ. ಅದುವರೆಗೆ ಅವ್ರಿಗೂ ಗೊತ್ತಿಲ್ಲ ವಿವೇಕಾನಂದ ಯಾರು ಅಂತ. ಇಂಥ ಅದ್ಭುತವಾದ ವ್ಯಕ್ತಿ ನಮ್ಮಲ್ಲಿ ಬಂದು ಶುಶ್ರೂಷೆ ಪಡೆದು ಸಿಡುಬಿನಿಂದ ವಾಸಿಯಾಗಿ ನಂತರ ಇದ್ದಾರೆ ಅಂತ ಮೈಸೂರು ಸುದ್ದಿ ಕಳಿಸ್ತಾರೆ. ಮೈಸೂರು ರಾಜರು ಇವರು ನೋಡಬೇಕು ಅಂತ. ಅವ್ರ ಜೊತೆ ಮಾತುಕತೆ ನಡೀತಿರ್ಬೇಕಾದ್ರೆ ವಿವೇಕಾನಂದರು ಹೇಳ್ತಾರೆ, ನಾನು ಇಂತಿ ಅಮೇರಿಕ ಹೋಗಬೇಕು ಅಂತಿದ್ದೀನಿ, ಅದಕ್ಕೋಸ್ಕರ ಬಂದೆ ಅಂತ. ಆಗ ಅವರಿಗೆ ಆರ್ಥಿಕ ನೆರವು ಕೊಟ್ಟು ಅವರು ಅಮೇರಿಕ ಕಳಿಸ್ತಾರೆ. ಎಲ್ಲಿನ ಕೇರಳದ ವೈದ್ಯ, ದಲಿತ ವೈದ್ಯ, ಎಲ್ಲಿನ ವಿವೇಕಾನಂದ, ಎಲ್ಲಿನ ಮಹಾರಾಜರು, ಈ ರೀತಿಯ ವಿಶಾಲವಾದ ವಸ್ತುಗಳನ್ನು ಸೇರಿಸಿ ನಮಗೆ ಈ ಕಾದಂಬರಿನಲ್ಲಿ ಚರಿತ್ರೆ ಭಾಗಗಳು ಸಿಗ್ತವೆ. ಅವ್ರ ಕತೆ ಅಲ್ಲಿಗೆ ನಿಲ್ಲಲ್ಲ. ಪಲ್ಪು ಅವ್ರ ಕತೆ ನಾನು ಹೇಳಿದ್ನಲ್ಲ, ಕೆಂಪನಂಜಮ್ಮಣ್ಣಿಯವ್ರನ್ನ ಪಕ್ಕಕ್ಕೆ ಹೇಳೋಣ, ನೀವು ಓದಿ ದಯವಿಟ್ಟು, ಚೆನ್ನಾಗಿದೆ. ಬೇರೆ ಪಾತ್ರಗಳು ಎಷ್ಟು ಅದ್ಭುತವಾದ ಪಾತ್ರಗಳಲ್ಲಿ ನೆಲೆಗೊಂಡಿವೆ ಅನ್ನೋದಕ್ಕೆ ಒಂದು ಉದಾಹರಣೆ. ಅದೇ ಪಲ್ಪು ಅವ್ರ ಮೇಲೆ ತಿರುವಾಂಕೂರಿನ ರಾಜರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮೈಸೂರು ಮಹಾರಾಜರಿಗೆ. ಅವನು ನಮ್ಮಲ್ಲಿ ಮೋಸ ಹೋಗಿ ಅಥವಾ ನಮ್ಮಲ್ಲಿ ಅನ್ನೋದು ಗಲಭೆ ಎಬ್ಬಿಸಿ ಹೋಗಿರೋರು, ಅವರಿಗೆ ನೀವು ಶಿಕ್ಷೆ ಕೊಡಬೇಕು ಅಂತ. ಆದರೆ ಇವರು ಕೊಡಲ್ಲ. ಅವ್ರನ್ನ ಲಸಿಕೆ ತಯಾರು ಮಾಡೋಕ್ಕೆ ಇಡ್ತಾರೆ. ಆ ಲಸಿಕೆ ತಯಾರು ಮಾಡಿದ್ದು ಇಡೀ ಪ್ರಪಂಚದಲ್ಲಿ ಬೆಸ್ಟ್ ಲಸಿಕೆ ಅಂತ ಪ್ರಸಿದ್ಧಿ ಆಗುತ್ತೆ. ಬ್ರಿಟಿಷ್ ವ್ಯವಸ್ಥೆ ಅದೇ ದಲಿತ ವೈದ್ಯರನ್ನು ಆಫ್ರಿಕಾ ಕರ್ಕೊಂಡೋಗುತ್ತೆ ಲಸಿಕೆ ಮಾಡೋಕ್ಕೆ. ಅಂತಹ ವ್ಯಕ್ತಿಗೆ ನಮ್ಮ ಮೈಸೂರು ಅವರಿಗೆ ಆಶ್ರಯ ಕೊಟ್ಟಿರುತ್ತೆ. ಕೊನೆಗೆ ತಿರುವಾಂಕೂರಿನಿಂದ ಒಬ್ಬ ದಿವಾನರು ನಾನೇ ಅವನು ಶಿಕ್ಷೆಗೆ ಕೊಡೋಕೆ ಕರ್ಕೊಂಬರ್ತೀನಿ ಅಂತ ಮೈಸೂರಿಗೆ ಬಂದಾಗ ಅಲ್ಲಿ ವ್ಯವಸ್ಥೆ ಹೇಗಾಗುತ್ತೆ ಅಂದರೆ ಆ ತಿರುವಾಂಕೂರಿನ ದಿವಾನರೇ ಕಾಯಿಲೆ ಬಿದ್ದುಬಿಡ್ತಾರೆ. ಇದೇ ದಲಿತ ವೈದ್ಯ ಅವರಿಗೆ ಆ ಕಾಯಿಲೆ ವಾಸಿ ಮಾಡಿ ತಾನೇ ಅವ್ರನ್ನ ಕರ್ಕೊಂಡೋಗಿ ಕೇರಳಕ್ಕೆ ಬಿಟ್ಟು ಬರ್ತಾನೆ. ಇಂತಹ ಅದ್ಭುತ ವ್ಯಕ್ತಿಗಳ ಬಗ್ಗೆ ಚರಿತ್ರೆಯಲ್ಲಿದೆ. ಮತ್ತೊಬ್ಬರು ಲಕ್ಷ್ಮಮ್ಮಣ್ಣಿ ಬಗ್ಗೆ ಹೇಳ್ತಾಯಿದ್ರು. ಆ ಲಕ್ಷ್ಮಮ್ಮಣ್ಣಿ ಬಗ್ಗೆ ಹೇಳಬೇಕಾದ್ರೆ ನಾನು ಬಹುಶಃ ಅವ್ರ ಬಗ್ಗೆ ನಮ್ಮ ಶರ್ಮಾ ಅವ್ರು ಬರೆದಿರೋದನ್ನೇ ಓದಬೇಕು ಅಂತ ಕಾಣುತ್ತೆ. 1799 4ನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪುವನ್ನು ಪತನಗೊಳಿಸುವಲ್ಲಿ ಸಫಲಳಾದ ದಿಟ್ಟ ಹೆಣ್ಣು ಮಹಾಮಾತೆ ಲಕ್ಷ್ಮಮ್ಮಣ್ಣಿ. ಮತಾಂಧ ಟಿಪ್ಪು ಮತ್ತು ಅವನ ಕ್ರೂರ ಹಿಂಬಾಲಕರಿಂದ ಆಕೆ ಮತ್ತು ಆಕೆಯ ನಂಬಿಕಸ್ಥ ಅನುಯಾಯಿಗಳು ಅನುಭವಿಸಿದ ನರಕಯಾತನೆಗಳ ಕಥೆಯನ್ನು ಕೇಳಿದರೆ ನಿಮ್ಮ ಎದೆ ಒಡೆದು ಹೋದೀತು. ಇದು ಕೆಂಪನಂಜಮ್ಮಣ್ಣಿಯಲ್ಲಿ ಸ್ಫೂರ್ತಿ ತುಂಬಕ್ಕೆ ಯಾರೋ ಅವ್ರಿಗೆ ಹೇಳ್ತಾ ಇರೋ ಮೂಲಕ ಇವರು ಲಕ್ಷ್ಮಮ್ಮಣ್ಣಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಹೇಳ್ತಾ ಇರ್ತಕ್ಕಂಥ ಟೆಕ್ಸ್ಟ್ ಇದು. ಮುಂದೆ ಓದ್ತೀನಿ. ಅಂತಹ ಕ್ರೌರ್ಯ ಮತ್ತು ಚಿತ್ರಹಿಂಸೆಗಳ ಸರಣಿಯನ್ನು ಎದುರಿಸಿಯೂ ಬದುಕುಳಿದ ಆಕೆ ಮುಂದೆ ತನ್ನ ಸಾಕು ಮೊಮ್ಮಗ, ನಿಜವಾದ ಮೊಮ್ಮಗ ಅಲ್ಲ, ಸಾಕು ಮೊಮ್ಮಗ ಮೂಡಿ ಕೃಷ್ಣರಾಜರನ್ನು ಪಟ್ಟಕ್ಕೇರಿಸಿದ್ದು ಅದ್ವಿತೀಯ ಸಾಹಸ. ತನ್ನ 68 ವರ್ಷಗಳ ಒಟ್ಟೂ ಬದುಕಿನಲ್ಲಿ ಆಕೆ ಅನುಭವಿಸಿದ ಯಮಯಾತನೆಗಳು ಒಂದೇ ಎರಡೇ. ಅರಮನೆಯಿಂದ ಹೊರಗೆ ತಳ್ಳಲ್ಪಟ್ಟರು, ತನ್ನ ಸ್ವಂತ ನಿವಾಸದಲ್ಲಿಯೇ ಗೃಹಬಂಧನದಲ್ಲಿ ಬದುಕುವಂತಾದರೂ, ಹಿಂಬಾಲಕರೆಲ್ಲ ಸರ್ವಾಧಿಕಾರಿಯ ನಿರ್ದಯ ಕ್ರೌರ್ಯಕ್ಕೆ ಸಿಲುಕಿ ಹೆಣವಾದರೂ, ತನ್ನ ಪ್ರಜೆಗಳಿಗಾಗಿ, ಯದು ಸಿಂಹಾಸನಕ್ಕಾಗಿ, ಒಡೆಯರ್ ವಂಶಕ್ಕಾಗಿ ಆಕೆ ನಡೆಸಿದ ಅವಿರತ ಹೋರಾಟ ಅನಾದೃಶ. ಇದು ಲಕ್ಷ್ಮಮ್ಮಣ್ಣಿಯವರ ಬಗ್ಗೆ. ಕೇವಲ 8 ವರ್ಷಕ್ಕೆ ಇದು ಒಂದಾದರೆ, ಈ ರೀತಿ ಎಷ್ಟೋ ಬೇರೆ ಬೇರೆ ಕ್ಯಾರೆಕ್ಟರ್ಸು. ಮತ್ತೊಂದು ಓದ್ತೀನಿ, ನಿಮಗೆಲ್ಲ ಗೊತ್ತಾಗ್ಬೋದು ಓದ್ತಾ ಇರಬೇಕಾದ್ರೆ. ಕೇವಲ 8 ವರ್ಷಕ್ಕೆ ಬಾಲ್ಯ ವಿವಾಹವಾಗಿ 29ಕ್ಕೆ ವೈದವ್ಯಕ್ಕೆ ತುತ್ತಾಗಿ
ಪತಿಯ ಶವದ ಜೊತೆಗೆ ಸಹಗಮನಕ್ಕೆ ಸಿದ್ಧಳಾದಾಗ ಮಾವನ ಮತ್ತು ಪ್ರಜೆಗಳ ಒತ್ತಾಯದಿಂದ ಸತಿ ಹೋಗದೆ ಉಳಿದು ಇಡೀ ದೇಶದಲ್ಲಿ ಅದ್ವಿತೀಯ ಸಾಧನೆಗೈದ ಇನ್ನೊಬ್ಬ ಹೆಣ್ಣಿನ ನಿದರ್ಶನ ಕೊಡಲೇನು? ಇದು ಲಕ್ಷ್ಮಮ್ಮನಿಗೆ ಮತ್ತೆ ಸ್ಫೂರ್ತಿ ತುಂಬ ಕೇಳ್ತಾ ಇರೋದು. ಇನ್ನೊಬ್ಬ ಹೆಣ್ಣಿನ ನಿದರ್ಶನ ಕೊಡಲೇನು? ತಾವು ಕಾಶಿಯ ವಿಶ್ವೇಶ್ವರ ದೇಗುಲವನ್ನು ನೋಡಿದ್ದೀರಿ, ಅದನ್ನು ಕಟ್ಟಿಸಿದವಳು ಆಕೆ. ಕಳೆದ ತಿಂಗಳು ನೀವು ಗಯಾಕ್ಕೆ ಭೇಟಿ ನೀಡಿದ್ದಿರಿ, ಅಲ್ಲಿ ನೀವು ಕಂಡ ವಿಷ್ಣುಪಾದ ದೇವಾಲಯವನ್ನು ಕಟ್ಟಿಸಿದವಳು ಆಕೆ. ಭಾರತದ ಬಹುತೇಕ ಯಾತ್ರಾ ಸ್ಥಳದಲ್ಲಿ ವಿಶ್ರಾಂತಿ ಧಾಮ ಅನ್ನಛತ್ರ ಕಟ್ಟಿಸಿದವಳು ಆಕೆ. ಆಕೆ ಯಾರು ಗೊತ್ತಾ? ಅಹಲ್ಯಬಾಯಿ ಹೋಲ್ಕರ್. ಹೀಗೆ ಕೇವಲ ಕೆಂಪನಂಜಮ್ಮಣ್ಣಿ ಅಲ್ಲ, ಹಲವಾರು ಪಾತ್ರಗಳಲ್ಲಿ ಬರ್ತವೆ, ನಮ್ಮ ಮುಂದೆ ಅದ್ಭುತವಾಗಿ ನಿಂತ್ಕೊಳ್ತವೆ. ಆ ಅದ್ಭುತವಾಗಿ ನಿಂತುಕೊಂಡ ಪಾತ್ರಗಳ ಮೂಲಕ ನಮಗೆ ಅದೆಷ್ಟು ಸ್ಫೂರ್ತಿ ಸಿಗುತ್ತೆ ಅಂದರೆ ನಿಜಕ್ಕೂ ಕೂಡ ಅದು ನಂಬಲಾರ್ಹ. ಹೀಗೆ ಬೇಕಾದಷ್ಟು ವಿಷಯಗಳು. ಲೇಡಿ ಮೆಗ್ಗಾನ್ ಅಂತ ಹೇಳಿದರು. ಲೇಡಿ ಮೆಗ್ಗಾನ್ರು ಒಂದು ಸಲ ಈ ಕೆಂಪನಂಜಣ್ಣವರಿಗೆ ಪಾಠ ತಗೊತಾರೆ, ಚುಚ್ಚುನುಡಿ ಆಡ್ತಾರೆ. ಅವರಿಬ್ಬರು ಎಷ್ಟು ಸ್ನೇಹಿತರಾಗಿರ್ತಾರೆ ಅಂತಂದರೆ, ಆ ಲೇಡಿ ಮೆಗ್ಗಾನ್ ಇವರಿಗೇನು ಚುಚ್ಚಿ ಮಾತಾಡಿದ್ರು ಬೇಸರ ಆಗ್ತಿರಲಿಲ್ಲ. ಅದೊಂದು ಸದುದ್ದೇಶದಿಂದ ಕೂಡಿದ ಮಾತು ಅಂತ ತಗೊತಿರ್ತಾರೆ. ಇವರು ಇಬ್ಬರು ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ 14 ವರ್ಷಕ್ಕೆ ಮದುವೆ ಮಾಡ್ತಿದ್ದಾರಲ್ಲ ಅಂತ ಬಂದು ಕೆಂಪನಂಜಮ್ಮಣ್ಣಿಯವರಿಗೆ ಬೈತಾರೆ ಆ ಮೆಗ್ಗಾನ್. ಆದರೂ ಕೂಡ ಅದನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿ ಅವರಿಗೆ ಹೇಗೆ ಬೇಕೋ ಹಾಗೆ ಸ್ಪಂದಿಸ್ತಾರೆ. ಹಲವಾರು ಪಾತ್ರಗಳು ಈ ರೀತಿ ಹೀಗೆ ಬರ್ತಾ ಹೋಗ್ತವೆ. ಅವೆಲ್ಲವನ್ನು ಕೂಡ ನಾವು ಓದಿ ಅನುಭವಿಸಿ. ಧರ್ಮ ಸಂವರ್ಧಿನಿ ಅಂತ ಸರ್, ಇವೆಲ್ಲ ಎಲ್ಲಿ ಹುಡುಕಿದ್ರಿ ನೀವು ಇದೆಲ್ಲ ಅಂತ. ಇವರು ಕತೆ ಓದ್ತಾ ಇರಬೇಕಾದ್ರೆ ಒಂದು ಆಶ್ಚರ್ಯ. ಜೋಗಿಯವರು ಹೇಳಿದಾಗ ಅದೆಷ್ಟು 100 ಲೇಖನಗಳನ್ನು ಆಕರಗಳನ್ನು ಓದಿದಾರೋ ಅದು ಎಲ್ಲಿ ಸಿಕ್ತು ನಿಮಗೆ, ಎಲ್ಲಿ ಹುಡುಕಿದ್ರಿ? ಇವೆಲ್ಲ ಕೂಡ ನಿಜವಾಗೂ ಅದ್ಭುತ. ಅವರ ಸಂಶೋಧನಾ ಶಕ್ತಿಗೆ ಒಂದು ದೊಡ್ಡ ಚಪ್ಪಾಳೆ ತರಬೇಕು ನೀವು. ಮೈಸೂರು ಮಹಾರಾಜರ ಮನೆಯ ಒಳಗಡೆನ ಎಷ್ಟೋ ಆ ತಲ್ಲಣಗಳು, ತುಮುಲುಗಳು. ಒಂದು ವಿಷಯ ನಾನು ನಿಮಗೆ ಇಲ್ಲಿ ಖಂಡಿತ ಹೇಳಬೇಕಾಗತ್ತೆ. ಏನು ಅಂದರೆ, ದೇಸರಾಜ ಅಂತ ಒಬ್ಬ ದಂಡನಾಯಕ, ಅವನಿಗೆ ದೊಡ್ಡ ಮಗಳನ್ನ ಕೊಡಬೇಕು ಅಂತ ಮಾತುಕತೆ ಆಗುತ್ತೆ. ಆದರೆ ದೊಡ್ಡ ಮಗಳು ಇಷ್ಟಪಡಲ್ಲ. ದೊಡ್ಡ ಮಗಳನ್ನೆಲ್ಲೋ ಆಚೆ ಕೊಡಬೇಕು ಅಂತಿರುತ್ತೆ. ಹಾಗಾಗಿ ಅವಳು ಇಷ್ಟಪಡಲ್ಲ. ಒಳಗಿನ ರಾಜಕೀಯ ಹೇಗಿರುತ್ತೆ ಅಂದರೆ, ಆ ದೇಸರಾಜ ಮದುವೆ ಆಗಿ ಲಂಡನ್ಗೆ ಹೋಗಬೇಕು. ಹೇಗಾದರೂ ಆ ದಂಡನಾಯಕ ಅವನಿಗೆ ನಾವು ಡಿಸ್ಪ್ಲೀಸ್ ಮಾಡಿದ್ರೆ ಆ ಇಡೀ ಕುಟುಂಬ ಮತ್ತು ಅವರ ಜನ ಎಲ್ಲ ಎದುರು ಬೀಳ್ತಾರೆ. ಮೈಸೂರು ಅರಮನೆಯ ಸ್ಥಿತಿನೇ ಹದಗೆಟ್ಟೋಗುತ್ತೆ. ಏನು ಮಾಡೋದು ಅಂತಂದಾಗ ಯಾರೋ ಸಜೆಸ್ಟ್ ಮಾಡ್ತಾರೆ, ಹೋಗಲಿ 2ನೇ ಮಗಳನ್ನ ಕೊಡಿ ಅವಳಿಗೆ ಅಂತ. ಅವಳು ಇನ್ನೂ ಚಿಕ್ಕವಳು. ಮೊದಲನೇವಳಿಗೆ 14 ವರ್ಷ, 2ನೇವಳು ಇನ್ನೂ ಚಿಕ್ಕವಳು. 2ನೇವಳನ್ನ ಕೊಡೋದಾ ಅಂತ. ಆದರೂ ಒಂದು ಸಲ ಕೇಳಿ ನೋಡಿ ನೀವು ಅಂತ ಯಾರೋ ಹೇಳ್ತಾರೆ. ಇವರಿಗೆ ತಾಯಿಗೆ ಆ 2ನೇ ಮಗಳನ್ನ ಕೇಳೋಕ್ಕೆ ಭಯ. ಅದಕ್ಕೇನು ಮಾಡ್ತಾರೆ, ದೊಡ್ಡವಳು ಮಗಳನ್ನ ಅಮ್ಮ ನೀನೇ ಒಂದು ಸಲ ಕೇಳು ಅಂತ ಹೇಳ್ತಾರೆ. ಅವಳು ಹೋಗಿ ಕೇಳ್ತಾಳೆ ತಂಗಿನ, ಏನಮ್ಮ ನನಗೆ ಇಷ್ಟ ಅಲ್ಲ ನೀನು ಮದುವೆ ಆಗ್ತೀಯ ದೇಸರಾಜನ ಅಂತ. ನೀವೆಲ್ಲ DDLJ ಹಿಂದಿ ಸಿನಿಮಾ ನೋಡಿರಬೇಕು. ದಿಲ್ವಾಲಿಯ ದುಲ್ಲನಿಯ, ಅದರಲ್ಲಿ ಕಾಜಲ್ ಒಂದು ಡ್ಯಾನ್ಸ್ ಮಾಡ್ತಾಳೆ, ಗೊತ್ತಿರಬೇಕಲ್ಲ, ಹಾಡು ಹೇಳ್ಕೊಂಡು. ನಿಜಕ್ಕೂ ಆ ಹಾಡು ಜ್ಞಾಪಕ ಬರುತ್ತಲ್ಲಿ. ಆಗಿನ ಕಾಲದಲ್ಲೇ ಮೈಸೂರು ರಾಜನ ರಾಜಕುಮಾರರು ಎಷ್ಟು ಮುಂದುವರೆದಿದ್ರು ಲವ್ವಲ್ಲಿ ಅನ್ನೋದಕ್ಕೆ ಇದು ಓದ್ತೀನಿ, ಕೇಳಿಸ್ಕೊಳ್ಳಿ. ಆ ಅಕ್ಕ ಹೋಗಿ ತಂಗಿನ ಕೇಳ್ತಾಳೆ, ಏನು ಹಿಂಗೆ ಹೇಳ್ತಿದ್ದಾರೆ, ಮದುವೆ ಆಗೋಕ್ಕೆ ಇಷ್ಟ ಇದೆ ನನಗೆ ಅಂತ. ಅವಳು ಹೇಳೋದು, ಅಕ್ಕಾಜಿ ನೀನು ಪೆದ್ದಿ ಕಣೆ. ಯಾಕೆ ಪೆದ್ದಿ? ದೇಸರಾಜನ ಮದುವೆ ಆಗಲ್ಲ ಅಂತ ಹೇಳಿದ್ರದಕ್ಕೆ ಪೆದ್ದಿ ಕಣೆ ನೀನು. ಅದು ಯಾವುದೋ ರಜಪೂತ ವರ್ಣಗಿಂತ ನಮ್ಮ ದಂಡನಾಯಕರು ಮೇಲಲ್ಲವೇ? ದೇಸರಾಜರು ಮಿಲಿಟರಿ ಉಡುಪಿ ತೊಟ್ಟು ಕುದುರೆಯ ಮೇಲೆ ಕುಳಿತು ಅರಮನೆಯ ಮಹಾದ್ವಾರದ ಎದುರು ಬರುತ್ತಿದ್ದರೆ ನನಗಂತೂ ನನ್ನ ಕನಸಿನ ದೊರೆಯೇ ಪ್ರತ್ಯಕ್ಷನಾದ ಭಾವನೆ ಬರುತ್ತದೆ. ಎಷ್ಟು ಎತ್ತರ, ಅಷ್ಟು ಸಪುಷ್ಟ ಮೈಕೊಟ್ಟು, ಆಳ್ತನ ಕೊಪ್ಪುವ ಮಿಲಿಟರಿ ವೇಷಭೂಷಣ. ಅಕ್ಕ ನಿನಗೇನು ಗೊತ್ತು, 10 ವರ್ಷದ ಹಿಂದೆ ಅವರು ಯುದ್ಧಕ್ಕೆ ಅಂತ ಬರ್ಮಾ ದೇಶಕ್ಕೆ ಹೋಗಿ 1 ವರ್ಷ ಮಹಾಯುದ್ಧ ಮಾಡಿ ಅದರಲ್ಲಿ ಬರ್ಮಾದ ದೊರೆ ತಿಬಾನನ್ನೇ ಅರೆಸ್ಟ್ ಮಾಡಿ ನಮ್ಮ ದೇಶಕ್ಕೆ ಕರ್ಕೊಂಬಂದ್ರಂತೆ. ಸೆರೆ ಹಿಡಿದು ನಮ್ಮ ದೇಶಕ್ಕೆ ಕರೆದರಂತೆ. ಇಡೀ ದೇಶವನ್ನು ಹಿಂದೂಸ್ತಾನಕ್ಕೆ ಸೇರಿಸಿರಂತೆ, ಬರ್ಮಾನ ಹಿಂದೂಸ್ತಾನಕ್ಕೆ ಸೇರಿಸಿರಂತೆ. ಅವರ ಧೈರ್ಯಸ್ಥೈರ್ಯದ ಕುರಿತು ಕೇಳಿ ನಾನಂತೂ ಅವರಿಗೆ ಮಾರು ಹೋಗಿದ್ದೇನೆ. ಇವಳು ಚಿಕ್ಕ ಹುಡುಗಿ ಹೇಳ್ತಾ ಇರೋದು ನೋಡಿ. ಅಂತಹ ವೀರನ ಮದುವೆಯಾಗಿ ದೇಶ ವಿದೇಶಗಳನ್ನು ಸುತ್ತೋದಕ್ಕೆ ಪುಣ್ಯ ಮಾಡಿರಬೇಕು ಅಕ್ಕ. ನಿನಗೆ ಬೇಡವಂದಾದರೆ ಬಿಡು, ಅವರಿಗೆ ನನ್ನನ್ನು ಮದುವೆ ಮಾಡಿಕೊಳ್ಳೋದು ಅಮ್ಮಾಜಿಗೆ ಹೇಳು, ನನ್ನ ಕನಸಾದರೂ ಈಡೇರುತ್ತೆ. ನಾನಂತೂ ಈಗಂದರೆ ಈಗಲೇ ಮದುವೆಗೆ ಸಿದ್ಧಳಾಗಿದ್ದೇನೆ. ಇಂತಹ ಗಂಡು ಬೇಡವನ್ನುವ ನಿನಗೆ ಏನು ಹೇಳಬೇಕೋ ನನಗೆ ಅರ್ಥವಾಗುತ್ತಿಲ್ಲ. ಅವರ ಹಿಂದೆ ಕುಳಿತು ಕುದುರೆಯಲ್ಲಿ ಹೋಗ್ತಾ ಇದ್ದರೆ ಅರ್ಜುನ ಜೊತೆ ಹೋಗುವ ಸುಭದ್ರೆ ನೆನಪಾಗುತ್ತೆ. ಇದು ನಾನು ಜಾಸ್ತಿ ಹೇಳೋಕ್ಕೋಗಲ್ಲ, ಈಗಾಗಲೇ ಎಲ್ಲ ಹೇಳಿದ್ದಾರೆ.
ಇದರಲ್ಲಿ ಹಲವಾರು ಘಟನೆಗಳು ಕೂಡ ನಮಗೆ ಗೊತ್ತಿಲ್ಲದಿರೋದು ಎಷ್ಟೋ ಬರುತ್ತೆ. ಉದಾಹರಣೆಗೆ ಒಂದು ಹೇಳ್ತೀನಿ, ನಿಮಗೆಲ್ಲ ಬ್ಲಫ್ ಗೊತ್ತಿರಬೇಕಲ್ಲ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಬ್ಲಫು. ನಾವೆಲ್ಲ ಬ್ಲಫ್ ಅಂದರೆ ಏನು ಅಂತ ಏನೋ ಬ್ಲಫ್ ಅಂದ್ಬಿಡ್ತೀವಿ. ಆದರೆ ಅವರ ಕಾದಂಬರಿ ಓದಬೇಕಾದ್ರೆ ಅದಕ್ಕೆ ಬ್ಲಫ್ ಯಾಕೆ ಬಂತು ಅನ್ನೋದು ಬಹಳ ಕುತೂಹಲಕರವಾಗಿ ನಮ್ಮ ಮುಂದೆ ತೆರೆಕೊಳ್ಳುತ್ತೆ. ಏನದು, ಅಲ್ಲಿ ವಿದ್ಯುತ್ ತಯಾರಾದಾಗ ಮೈಸೂರು ಮಹಾರಾಣಿಯವರು ಕೆಂಪನಂಜಮ್ಮಣಿಯವರು ಆ ವಿದ್ಯುತ್ತನ್ನು KGF ಕೊಡ್ತಾರೆ. KGF ಅಲ್ಲಿರೋದು ಒಂದು ವಿದೇಶಿ ಕಂಪನಿ. ಇವರೆಲ್ಲ ಜನ ಎಲ್ಲ ಮೊದಲು ಯೋಚನೆ ಮಾಡ್ತಾಯಿದ್ದು ವಿದ್ಯುತ್ ಬರುತ್ತೆ, ನಮಗೆಲ್ಲ ಬೆಳಕು ಕೊಡುತ್ತೆ ಅಂತ. ಆದರೆ ಮೊದಲನೇ ಕಂತು KGFಗೆ ಹೋಗುತ್ತೆ. ಯಾಕೆ ಅನ್ನೋದಕ್ಕೂ ಒಂದು ಕಾರಣ ಇದೆ. ಅಷ್ಟೊಂದು ವಿದ್ಯುತ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಅದನ್ನು ಸಾಮಾನ್ಯವಾಗಿ ಸಾಮಾನ್ಯ ಜನರಿಗೆ ಕೊಡೋಕ್ಕೆ ಸಾಧ್ಯವಾಗ್ತಿರಲ್ಲ, ಅದು ಹೆಚ್ಚಾಗ್ತಾ ಇತ್ತು. ಆದರೆ ಅವರು ಅಷ್ಟು ವಿದ್ಯುತ್ ಉಪಯೋಗಿಸ್ಬೋದು ಅಂತ ಅವ್ರಿಗೆ ಕೊಡ್ತಾರೆ ಮೊದಲು. ಆದರೆ ಇವರಿಗೆಲ್ಲ ನಮ್ಮನ್ನು ಬಿಟ್ಟು ಅವ್ರು ಕೊಟ್ಬಿಟ್ರು ಅಂತ ಒಂದು ರೀತಿಯ ಕೋಪ. ಹಾಗಾಗಿ ಬ್ಲಫ್ ಮಾಡಿದ್ರು ಕೂಡ ನಮಗೇನು ಸಿಗೋಲ್ಲ ವಿದ್ಯುತ್ತು, ಅದು ಬ್ಲಫ್ ಅನ್ನೋದು ಹೆಸರು ಕೊನೆಗೆ ಬ್ಲಫ್ ಆಗಿ ಉಳಿದ್ಬಿಡುತ್ತೆ. ಇದು ಹೇಗೆ ನಾವೊಂದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅದು ಬ್ಲಫ್ ಅಂತ. ಇಲ್ಲಿ ನಾವು ಓದ್ತಾ ಇರಬೇಕಾದ್ರೆ ಕೆಂಪನಂಜಮ್ಮಣ್ಣಿ ಅವ್ರ ಬಗ್ಗೆ ನನಗಂತೂ ಒಂದು ನಮ್ಮ ಜೋಗರಿ ಹೇಳಿದಾಗೆ ಪ್ರಶ್ನೆ ಬಂತು. ನಿಜಕ್ಕೂ ನಾವು ರಾಜ್ಯದ ಆಡಳಿತವನ್ನು ಬಿಟ್ಟು ಪ್ರಜಾಪ್ರಭುತ್ವಕ್ಕೆ ಬಂದಿದ್ದೀವಿ, ಡೆಮಾಕ್ರಸಿಗೆ ಬಂದಿದ್ದೀವಿ, ಇದು ಒಳ್ಳೆಯದಾ? ಇದು ನಿಜಕ್ಕೂ ಕೂಡ ಒಳ್ಳೆಯ ನಡೆಯ ಅಂತ. ಕೆಂಪನಂಜಮ್ಮಣ್ಣಿ ಅಂತವರು 100 ರಾಜರಲ್ಲಿ ಒಬ್ಬರಿದ್ದರೂ ಕೂಡ ಅವರು ನಮ್ಮ ಪ್ರಭುತ್ವಕ್ಕಿಂತ ಹೆಚ್ಚಾದ ಕೆಲಸವನ್ನು 7 ವರ್ಷದಲ್ಲಿ ಮಾಡಿರೋದಕ್ಕೆ ಕಂಡ್ರೆ ನಿಜವಾಗಲೂ ಪ್ರಜಾಪ್ರಭುತ್ವನೇ ಬೇಕಾಗಿಲ್ಲ ಅಂತ ಅನಿಸುತ್ತೆ. ಈಗಿನ ಪ್ರಜಾಪ್ರಭುತ್ವ ಎಂಥದ್ದು, ಒಂದು ಸೈಡ್ಗೆ 14 ಸೈಡ್ ತೊಗೊಂಡು ನಾನು ಏನೂ ಮಾಡಿಲ್ಲ, ನಾನು ಹೇಳಬೇಕಾಗಿಲ್ಲ. ಮುಂಚೆ ಆಗಿನ ಕಾಲದಲ್ಲೂ ಕೂಡ ಕಳ್ಳರು ಇದ್ದರು, ಇಲ್ಲ ಅಂತಲ್ಲ. ಉದಾಹರಣೆಗೆ ಅವರೇ ಒಂದಷ್ಟು ಉದಾಹರಣೆಗಳು ಕೊಡ್ತಾರೆ. ನಾನು ಡೋ ವಾಂಟ್ ಟು ಗೋ ಹೆಡ್ ಸರ್. ಚಾರ್ಲ್ಸ್ II ಅಂತ ಒಬ್ಬ ರಾಜ ಬ್ರಿಟನ್ನಲ್ಲಿ, ಅವನು ಯಾರ ಹತ್ರನೋ ಸಾಲ ಮಾಡಿಬಿಟ್ಟಿರ್ತಾನೆ. ಆ ಸಾಲ ತೀರಿಸ್ಕೊಳ್ಳೋಕ್ಕಾಗಲಾರ್ದೆ ಆ ಬ್ಯಾಂಕ್ನೇ ಕ್ಲೋಸ್ ಮಾಡಿಸ್ಬಿಡ್ತಾನೆ. ಈಸಿ. ಈ ರೀತಿ ಆಗಿನ ಕಾಲದಲ್ಲಿ ರಾಜರು ಮಾಡ್ತಾಯಿದ್ರಿಲ್ಲ ಅಂತಲ್ಲ, ಆದರೆ ನಮ್ಮ ರಾಜರು ಆ ಥರ ಮಾಡ್ತಾಯಿದ್ದಾರಾ ನನಗೆ ಗೊತ್ತಿಲ್ಲ. ಕೆಂಪನಂಜಮ್ಮಣ್ಣಿ ಅಂತವ್ರು ಒಬ್ಬರಿದ್ದರೂ ಕೂಡ ಆ ಥರ ಬೇರೆ ರಾಜರಿದ್ದರೂ ಕೂಡ ಕಾಂಪೆನ್ಸಾಟ್ ಆಗುತ್ತೆ ನನಗೆ ಅನಿಸುತ್ತೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ, ಯಾವುದಕ್ಕೆ ಈ ಚಾರ್ಲ್ಸ್ ಅಥವಾ ಎಡ್ವರ್ಡ್ ಬೇಕಾದಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ ಅವರು, ಅಂಥದಕ್ಕೆಲ್ಲ ತದ್ವಿರುದ್ಧವಾಗಿ ಕೆಂಪನಂಜಮ್ಮಣ್ಣಿಯವರು ಏನು ಮಾಡಿದ್ರು ಅನ್ನೋದಕ್ಕೆ ನಾನೊಂದು ಉದಾಹರಣೆ ಕೊಟ್ಟು ನನ್ನ ಭಾಷಣ ಮುಗಿಸ್ತೀನಿ. ಮೈಸೂರು ಮನೆತನ ಕೂಡ 1830ರಲ್ಲಿ ಸಾಲ ಮಾಡಿರುತ್ತೆ ಒಬ್ಬರ ಹತ್ರ. 5,67,000 ಚಿಲ್ಲರೆ ಸಾಲ. ಇವತ್ತು ಸುಮಾರು ಒಂದು 500 ಕೋಟಿನೋ 1000 ಕೋಟಿನೋ, ಅದು 1830ರಲ್ಲಿ ಸಾಲ ಇದು. ಅವರು ಆ ಸಾಲ ಕೊಟ್ಟವರು ಸತ್ತ ಕಾರಣನೋ ಅಥವಾ ಏನೋ ಕಾರಣ ಆಗಿ ಒಂದು 50-60 ವರ್ಷ ಸಾಲ ತೀರಿರಲ್ಲ, ಅಥವಾ ಒಂದು 70 ವರ್ಷನೇ ಆದಮೇಲೆ ಕೊನೆಗೆ ಅವರೆಲ್ಲ ಸತ್ತೋಗಿರ್ತಾರೆ. ಅವರ ಕುಟುಂಬದಲ್ಲಿ ಯಾವನೊಬ್ಬ ಉಟ್ಕೊಂಡು, ನಾನು ಆ ಕುಟುಂಬದವನು, ನಮಗೆ ಸಾಲ ಕೊಡಬೇಕು ಮೈಸೂರು ಮನೆತನ, ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಕೋರ್ಟ್ಗೆ ಹೋಗ್ತಾನೆ. ಒಂದು ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ, ಇಷ್ಟು ಸಾಲ ಅವ್ರಿಗೆ ಕೊಡಬೇಕು ಅಂತ. ಮೈಸೂರು ಮನೆತನ ತೀರ್ಮಾನವನ್ನು ಒಪ್ಕೊಳ್ಳುತ್ತೆ ಕೂಡ, ನಾವು ಕೊಡ್ತೀವಿ ಅಂತ. ಆದರೆ ಅವನಿಗೆ ದುರಾಸೆ, ಇಷ್ಟು ಸಾಲದು ನಮ್ಗೆ ಇನ್ನೂ ಕೊಡಬೇಕು, ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಏನೋ ಎಕ್ಸ್ಟ್ರಾ ಕ್ಲೈಮ್ ಮಾಡೋಕ್ಕೆ ಹೋಗಿ ಅವನು ಮತ್ತೆ ಕೋರ್ಟಿಗೆ ಮೇಲಿನ ಲೆವೆಲ್ಗೆ ಹೋಗ್ತಾನೆ. ಮೇಲಿನ ಲೆವೆಲಲ್ಲೆಲ್ಲ ಡಾಕ್ಯುಮೆಂಟ್ಸ್ ಹುಡುಕ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ ಅವನು ಆ ವಂಶಕ್ಕೆ ಸೇರಿಲ್ಲ, ಅನ್ನೆಸರಿಯಾಗಿ ಕ್ಲೈಮ್ ಮಾಡ್ತಿದ್ದಾನೆ ಅಂತ. ಸರಿ, ಈಗ ಮೈಸೂರು ಮನೆತನ ದುಡ್ಡು ಕೊಡಬೇಕಾಗಿಲ್ಲ. ಅದೇ ಬ್ರಿಟಿಷರೋ ಯಾರೋ ಅಥವಾ ಈಗಿನ ಪ್ರಜಾಪ್ರಭುತ್ವ ಆಗಿದ್ದರೆ ಆ ದುಡ್ಡನ್ನೆಲ್ಲ ಜೋಬಿಗೆ ಬಿಡ್ತಾಯಿದ್ದರು. ಕೆಂಪನಂಜಮ್ಮಣ್ಣಿ ಹಾಗೆ ಮಾಡಲಿಲ್ಲ. ಅವರ ಹೆಸರಲ್ಲಿ ಒಂದು ದತ್ತಿ ತೆಗಿತಾರೆ. ಯಾರು ಸಾಲ ತೊಗೊಂಡಿದ್ನೋ ಅವರ ಹೆಸರೇನು ಸರ್? ದಾಮೋದರ ದಾಸ್ ಅಂತ. ದಾಮೋದರ ದಾಸ್ ದತ್ತಿ ಅಂತ ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟಿಂದ ಅದರಲ್ಲಿ ಆ ದುಡ್ಡನ್ನೆಲ್ಲ ಹಾಕಿ, ಕೊಡಬೇಕಾಗಿದ್ದ ದುಡ್ಡನ್ನೆಲ್ಲ ಅಲ್ಲಿ ಇಡ್ತಾರೆ, ತಾವು ತಿನ್ನಲಿಲ್ಲ. ಆ ದುಡ್ಡನ್ನೆಲ್ಲ ಅಲ್ಲಿ ಹಾಕಿ ಅದರಲ್ಲಿ ಬಂದ ಬಡ್ಡಿಯ 5ನೇ 1 ಭಾಗವನ್ನು ಗುಜರಾತಿ ವಿದ್ಯಾರ್ಥಿ ಯಾರಿಗಾದರೂ ಕೂಡ ಫೆಲೋಶಿಪ್ ಕೊಡೋದು, 4ನೇ 5 ಭಾಗವನ್ನು ಅದೇ ಗುಜರಾತಿನ ವಿದ್ಯಾರ್ಥಿ ಸ್ನಾತಕೋತ್ತರ ವಿದ್ಯಾಭ್ಯಾಸಕ್ಕಂತ ಫಾರಿನ್ಗೆ ಹೋದರೆ ಅವರಿಗೆ ಫೆಲೋಶಿಪ್ ಕೊಡೋದು ಅಂತ ತೀರ್ಮಾನ ಮಾಡ್ತಾರೆ. ಇದಕ್ಕಿಂತ ನ್ಯಾಯಸಮ್ಮತವಾದ ತೀರ್ಮಾನಗಳು ನಮಗೆ ಬೇಕಾ? ಹಾಗೆ ಅವರಲ್ಲಿ ಜಸ್ಟಿಸ್ಗೂ ಕೂಡ ಬೆಲೆ ಇತ್ತು, ನ್ಯಾಯಕ್ಕೆ ಬೆಲೆ ಇತ್ತು. ನನಗೆ ಯಾಕೋ ಪ್ರಜಾಪ್ರಭುತ್ವಕ್ಕಿಂತ ಅದೇ ಒಮ್ಮೊಮ್ಮೆ ಒಳ್ಳೆಯದಾ ಅಂತ ಅನಿಸುತ್ತೆ. ಒಂದು ಪ್ರಶ್ನೆ ಬರ್ಬೋದು, ಏನು ಪ್ರಶ್ನೆ? ಅವ್ರನ್ನ ಅಪೋಸ್ ಮಾಡೋರು ಯಾರು? ರಾಜ ಅಂದರೆ ಯಾರು ಕೇಳೋರಿಲ್ಲ, ಮಾಡೋರಿಲ್ಲ ಅಂತ. ಇಲ್ಲಿ ಮತ್ತೆ ನಿಮಗೆ ಗಜಾನನ ಶರ್ಮಾ ಅವರ ಆ ಕಾದಂಬರಿಯಲ್ಲಿ ಉತ್ತರ ಸಿಗುತ್ತೆ. ಕೃಷ್ಣಯ್ಯ ಅನ್ನೋರು, ಇವ್ರು ಹೇಳಿದರು, ತಾತಯ್ಯ ಕೃಷ್ಣರಾವ್ ಅನ್ನೋರು, ಅವ್ರ ಜೊತೆಗೇ ಇರ್ತಾರೆ, ರಾಣಿ ಜೊತೆಗೇ ಇರ್ತಾರೆ. ಆದರೆ ಪತ್ರಿಕೆಯಲ್ಲಿ ಏನಾದರೂ ಖಂಡಿಸ್ಬೇಕಂದ್ರೆ ಯಾವುದೇ ಬಿಗುಮಾನ ಇಲ್ಲದೆ ಅಥವಾ ಯಾವುದೇ ಒಂದು ಒತ್ತಡ ಇಲ್ಲದೆ ಬೇಕಾದಷ್ಟು ಖಂಡಿಸ್ತಾ ಇರ್ತಾರೆ. ಒಂದು ಉದಾಹರಣೆ ಅಂದರೆ,
ಪ್ಲೇಗ್ ಭಾಳ ಫ್ರೀಕ್ವೆಂಟಾಗಿ ಬರ್ತಾ ಇರುತ್ತೆ. ಕೆಂಪರಂಜಮ್ಮಣಿಯವರು ಅದನ್ನ ತಡೆಯೋಕ್ಕೆ ಏನೇನೋ ಮಾಡ್ತಿರ್ತಾರೆ. ಒಮ್ಮೆ ಶ್ರೀರಂಗಪಟ್ಟಣದಲ್ಲಿ ಗಂಜಾಂ ಬಳಿ ಇಬ್ಬರು ಸಾಹುಕಾರರು ಅಲ್ಲಿ ಹೋಗಿ ರಕ್ಷಣೆ ತೊಗೊಂಡಿರ್ತಾರೆ, ಬೆಂಗಳೂರಲ್ಲಿ ಪ್ಲೇಗ್ ಇದೆ ಅಂತ. ಆದರೂ ಕೂಡ ಒಬ್ಬರು ಸತ್ತೋಗ್ಬಿಡ್ತಾರೆ ಮೊದಲನೇ ದಿವಸ. ಅವ್ರನ್ನ ಕ್ರಮೇಟ್ ಮಾಡ್ತಾರೆ, ಯಾಕಂದರೆ ಆ ಪ್ಲೇಗ್ ಹರಡಬಾರ್ದು ಅಂತ. 4 ದಿವಸ ಆದಮೇಲೆ ಮತ್ತೊಬ್ಬರು ಸತ್ತೋಗ್ತಾರೆ. ಅವ್ರನ್ನೂ ಕ್ರಮೇಟ್ ಮಾಡೋಕ್ಕೆ ಹೋದಾಗ ಜನ ಅಪೋಸ್ ಮಾಡ್ತಾರೆ, ಎಲ್ಲರನ್ನೂ ಕ್ರಮೇಟ್ ಮಾಡ್ತಾರೆ, ನೀವು ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಹಾಗೆ ಹೀಗೆ ಅಂತೇನೋ ಆಗಿ ಗಲಾಟೆ ಆಗುತ್ತೆ. ಗಲಾಟೆ ಅದು ಅಗ್ರವೇಟ್ ಆಗಿಬಿಟ್ಟು ಶೂಟಿಂಗ್ ಎಲ್ಲ ನಡೆದು ಒಂದು 4 ಜನ ಸತ್ತೋಗ್ಬಿಡ್ತಾರೆ. ಅದರಲ್ಲಿ ಆ 4 ಜನ ಸತ್ತೋದಾಗ ಈ ಕೃಷ್ಣರಾವ್ ಅಂತ ಕಾಣುತ್ತೆ, ಅವರು ಏನು ಬರೀತಾರೆ ಅನ್ನೋದನ್ನು ಓದ್ತೀನಿ ಕೇಳಿ. ಯಾವ ರಾಜಮಾತೆಗೂ ಹೆದರೋಲ್ಲ ಏನು ಜನ ಅನ್ನೋದಕ್ಕೆ ಒಂದು ಉದಾಹರಣೆ. ಅಂದರೆ ಪ್ರಜಾಪ್ರಭುತ್ವ ಬೇಕಾಗಿರಲಿಲ್ಲ, ಅಥವಾ ನಮಗೆ ಆ ರಾಜರ ಆಡಳಿತ ಇದ್ದರೂ ಕೂಡ ಜನ ಅದರ ವಿರುದ್ಧವಾಗಿ ಹೋರಾಡುವ ಶಕ್ತಿ ಅವರಿಗಿತ್ತು, ಅವರು ಹೋರಾಡ್ತಾ ಇದ್ದರು ಅನ್ನೋದಕ್ಕೆ ಅವರ ಮಾತುಗಳು ನಿಜಕ್ಕೂ ಕೂಡ ಇಲ್ಲಿದೆ. ಮಾರನೇ ದಿನ ಪತ್ರಿಕೆಯಲ್ಲಿ ಜನ ಸತ್ತೋಗ್ಬಿಟ್ಟಿದ್ದಾರೆ ಶೂಟಿಂಗಲ್ಲಿ, ಇವರು ಬರಿತಾ ಇರೋದು. ಮಾರನೇ ದಿನ ಪತ್ರಿಕೆಯಲ್ಲಿ ವೆಂಕಟಕೃಷ್ಣಯ್ಯ ಹೀಗೆ ಬರೆದಿದ್ದರು: ಪೊಲೀಸರ ಗುಂಡು ತಾಗಿ ಪ್ರಜೆಗಳು ಸತ್ತರೆಂದರೆ ಅದರ ಹೊಣೆಯನ್ನು ಪ್ರಭುತ್ವವೇ ಹೊರಬೇಕಾಗುತ್ತದೆ. ಅದು ತಪ್ಪು ಯಾರದೇ ಇರಲಿ, ಪೊಲೀಸರ ಗುಂಡಲ್ಲಿ ಜನ ಸತ್ತರೆ ಅದರ ಹೊಣೆ ಪ್ರಭುತ್ವ ಹೊರಬೇಕಾಗುತ್ತದೆ. ಹಾಗೆ ನೋಡಿದರೆ ಪ್ರಜೆಗಳನ್ನು ಕೊಂದದ್ದು ಪ್ರಭುತ್ವ. ನಿಜ, ರಾಜ್ಯದಲ್ಲಿ ಪ್ಲೇಗ್ ರೋಗದಿಂದ ಪ್ರತಿದಿನ 100 ಜನ ಸಾಯುತ್ತಿದ್ದಾರೆ. ಅದನ್ನು ತಪ್ಪಿಸುವುದು ಪ್ರಭುತ್ವದ ಹೊಣೆಗಾರಿಕೆ. ಹೌದಾದರೂ ಅದು ಪ್ರಭುತ್ವದ ಕೈಮೀರಿದ ನೈಸರ್ಗಿಕ ಘಟನೆ ಮತ್ತು ಸಾವು. ಆದರೆ ಸರ್ಕಾರದ ಸಿಬ್ಬಂದಿ ಸ್ವತಃ ತಮ್ಮ ಕೈಯಾರೆ ಹತ್ಯೆ ನಡೆಸಿದರೆಂದರೆ ಅದು ಅಕ್ಷಮ್ಯ. ಈ ಸಾವಿನಲ್ಲಿ ದಿವಾನರು, ರೀಜೆಂಟರು ಅಂದರೆ ಕೆಂಪರಂಜಮ್ಮಣ್ಣಿ, ರೀಜೆಂಟರು ಸೇರಿದಂತೆ ಇಡೀ ಆಡಳಿತದ ಪಾಲಿದೆ. ರೀಜೆಂಟರು ಇದಕ್ಕಾಗಿ ಕ್ಷಮೆ ಕೇಳಬೇಕು. ನಾವು ಅನ್ಕೊತೀವ ಒಬ್ಬ ರಾಣಿ ವಿರುದ್ಧವಾಗಿ ಪತ್ರಿಕೆಯಲ್ಲಿ ಈ ಥರ ಬರೆಯೋಕ್ಕೆ ಸಾಧ್ಯ ಅಂತ. ಆ ರೀತಿಯ ಸ್ವತಂತ್ರ ಆ ರಾಜ ಆಡಳಿತದಲ್ಲೂ ಕೂಡ ಇತ್ತು. ಇನ್ಫ್ಯಾಕ್ಟ್ ಆಗ ನೋಡಿದ್ರೆ ಕೆಲವೊಮ್ಮೆ ಪ್ರಜಾಪ್ರಭುತ್ವದಲ್ಲಿ ಇಲ್ಲ ಅಂತ ಕಾಣುತ್ತೆ. ಯಾಕಂದರೆ ಈ ರೀತಿ ಬರೆದ್ಬಿಟ್ರೆ ನೀವು ನೆಕ್ಸ್ಟ್ ಡೇ ಪೊಲೀಸ್ ಬಂದು ನಿಮ್ಮನ್ನು ಅರೆಸ್ಟ್ ಮಾಡಿದ್ರು ಮಾಡ್ತಾರೆ ಈಗ. ಹಾಗೆ ಈ ಕಾದಂಬರಿ ಓದ್ತಾ ಇರಬೇಕಾದ್ರೆ ನಮ್ಮ ಆಡಳಿತದ ಕ್ರಮದ ಬಗ್ಗೆ ಕೂಡ ಈ ಥರ ಎಷ್ಟೋ ಪ್ರಶ್ನೆಗಳು ಬರ್ತವೆ. ನಾನು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಇಂತಹ ಅದ್ಭುತವಾದ ಕಾದಂಬರಿ ಬರೆದಿದ್ದಾರೆ ಗಜಾನನ ಶರ್ಮ ಅವರು. ಅದನ್ನು ಓದಿ ಬೆನ್ನುಡಿ ಬರೆಯುವ ಅದೃಷ್ಟ ನನ್ನದಾಗಿತ್ತು. ಅವರಿಗೆ ಮತ್ತಷ್ಟು ಮದುವೆಗಳಾಗಲಿ ಇದೇ ಸ್ಟೇಜ್ ಮೇಲೆ ಅಂತ ಕೋರ್ತಾ ನಾನು ನಮ್ಮ ಮಾತು ಮುಗಿಸ್ತೇನೆ.